ಆ ಕೆಲಸ ನಾನು ಕಳಿಸ್ಕೊಟ್ಟಿದ್ದೀನಿ. ಆಯಿತು, ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಷನ್ ಮಾಡ್ತಾರೆ. 8-9 ಗಂಟೆ ಮೇಲೆ ನೋಟಿಫಿಕೇಷನ್ ಅವರು ಮಾಡ್ತಾರೆ. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನು ಹೇಳ್ತದೋ ಆ ಕೆಲಸ ನಾನು ಕಳಿಸ್ಕೊಟ್ಟಿದ್ದೀನಿ. ಆಯಿತು, ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಷನ್ ಮಾಡ್ತಾರೆ. 8-9 ಗಂಟೆ ಮೇಲೆ ನೋಟಿಫಿಕೇಷನ್ ಅವರು ಮಾಡ್ತಾರೆ. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನು ಹೇಳ್ತದೋ. ಹಾಗಿದ್ರೆ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗ್ಬೋದು ಏನು ಎತ್ತ ನಾವು ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯಪಾಲರಿಗೆ, ಅಧಿಕೃತವಾಗಿ ಆಚೆ ಬರುತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆರ್ಥಿಕ ಮತ್ತು ಗುಪ್ತಚರ ಇಲಾಖೆಯನ್ನ ತಮ್ಮ ಹತ್ರನೇ ಇಟ್ಕೊಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆರ್ಥಿಕ ಇಲಾಖೆ ತಮ್ಮ ಹತ್ರ, ಗುಪ್ತಚರ ಇಲಾಖೆಯು ಕೂಡ ತಮ್ಮ ಹತ್ರ ಇರುತ್ತೆ. ಇದು ಮುಖ್ಯಮಂತ್ರಿಗಳ ಖಾತೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಜೊತೆಗೆ ಕಂದಾಯ ಇಲಾಖೆ ಈಗ ಪರಮೇಶ್ವರ್ ಅವರ ಪಾಲಾಗಿದೆ. ಬಹುತೇಕ ಅಧಿಕೃತವಾಗಿ ಆದೇಶ ಹೊರಬೀಳುತ್ತೆ. ಈಗ ಸದ್ಯಕ್ಕೆ ಲೆಕ್ಕಾಚಾರಗಳು ಆಹಾರ ಇಲಾಖೆ KH ಮುನಿಯಪ್ಪ ಅವರು, ಆಹಾರ ಇಲಾಖೆ ಈ ಹಿಂದೆಯೂ ಕೂಡ ಅವರಿಗೆ ಆಹಾರ ಇಲಾಖೆ ಇತ್ತು, ಈಗ ಮತ್ತೆ ಆಹಾರ ಇಲಾಖೆಯಲ್ಲಿ ಮುಂದುವರಿತಾ ಇದ್ದಾರೆ. ಇನ್ನ MB ಪಾಟೀಲ್ ಲಿಂಗಾಯತ ಸಮುದಾಯ ಬೃಹತ್ ಕೈಗಾರಿಕಾ ಇಲಾಖೆ MB ಪಾಟೀಲರ ಪಾಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಗೃಹ ಇಲಾಖೆ, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು, ಇವರು ಕೂಡ ಗೃಹ ಇಲಾಖೆ ಬೇಕು ಅಂತ ಪಟ್ಟು ಹಿಡಿದಿದ್ರು ಅನ್ನುವಂತಹ ವಿಚಾರಗಳು ಕೇಳಿ ಬಂತು. ಅಂತಿಮವಾಗಿ ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರ ಪಾಲಾಗಿದೆ. ನಿನ್ನೆಯಿಂದ ಒಂದು ಅಂದಾಜಿತ್ತು, ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ ಒಲಿಯುತ್ತೆ ಅಂತ. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ ಬಹುತೇಕ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನ ಕೃಷ್ಣ ಬೈರೇಗೌಡ GBA ಖಾತೆ ಇವರು ಆಗಿಸ್ಕೊಂಡಿದ್ದಾರೆ. ಇದೇ ಖಾತೆಗಾಗಿ ಭಾರಿ ಪೈಪೋಟಿ ಇತ್ತು ರಾಮಲಿಂಗಾರೆಡ್ಡಿ, KJ ಜಾರ್ಜ್ ಮತ್ತು ಕೃಷ್ಣ ಬೈರೇಗೌಡರ ನಡುವೆ. ಅಂತಿಮವಾಗಿ ಕೃಷ್ಣ ಬೈರೇಗೌಡರ ಪಾಲಾಗ್ತಾ ಇದೆ GBA. ಅಲ್ಲಿಗೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಒಡನಾಟ ಯಶಸ್ಸು ಕಂಡಿದೆ. ಇನ್ನು ಈಶ್ವರ್ ಖಂಡ್ರೆ ಅವರು ಲಿಂಗಾಯತ ಸಮುದಾಯ RDPR ಖಾತೆಯನ್ನು ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಈ RDPR ಖಾತೆ ಮೊದಲು ಖರ್ಗೆ ಅವರ ಹತ್ರ ಇತ್ತು, ಈಗ RDPR ಖಾತೆ ಈಶ್ವರ್ ಖಂಡ್ರೆ ಅವರ ಪಾಲಾಗ್ತಾ ಇದೆ. ಅರಣ್ಯ ಖಾತೆಯಲ್ಲಿ ಇದ್ದಂಥವ್ರು. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ ತಮ್ಮದಾಗಿಸಿಕೊಂಡಿರುವಂಥದ್ದು ಲಿಂಗಾಯತ ಸಮುದಾಯ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಜವಾಬ್ದಾರಿ ಹೆಗಲಿಗೇರಿದೆ. ಸೊ ಈ ರೀತಿ ತಾವು ಗಮನಿಸ್ತಾ ಇದ್ದ ಹಾಗೆ ಶರಣ್ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಹಾಗೇನೆ ಪರಮೇಶ್ವರ್, ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಮಗ ನಗರಾಭಿವೃದ್ಧಿ ಖಾತೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೈರ್ತಿ ಸುರೇಶ್ ಕುರುಬ ಸಮುದಾಯ ಸಾರಿಗೆ ಇಲಾಖೆ, ಬೈರ್ತಿ ಸುರೇಶ್ ಅವರ ಪಾಲಾಗಿದೆ. ಸಾರಿಗೆ ಇಲಾಖೆ ರಾಮಲಿಂಗಾರೆಡ್ಡಿ ಅವರ ಕಡೆ ಇತ್ತಿದು. ಈಗ ಬೈರ್ತಿ ಸುರೇಶ್ ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನ ಹೊರಲಿಕ್ಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನ ನೋಡಿ, ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮುದಾಯ ಲೋಕೋಪಯೋಗಿ ಇಲಾಖೆ, ಮೊದಲಿದ್ದ ಇಲಾಖೆಯೇ ಮತ್ತೆ ಅವರಿಗೆ ದಕ್ಕುವ ಸಾಧ್ಯತೆ ಅಧಿಕವಾಗಿದೆ. ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿ. ಇನ್ನ ರಾಮಲಿಂಗಾರೆಡ್ಡಿ ಅವರು ರೆಡ್ಡಿ ಒಕ್ಕಲಿಗ ಜಲಸಂಪನ್ಮೂಲ ಖಾತೆ, ಈ ಬಗ್ಗೆ ಅಷ್ಟೇ ನಾವು ಈಗ ಮಾಹಿತಿಯನ್ನ ನೀಡ್ತಾ ಇದ್ವಿ. ಜಲಸಂಪನ್ಮೂಲ ಖಾತೆಯನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ CM ಸಾಹೇಬರು. ಆದರೆ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಪ್ತಾ ಇಲ್ಲ, ನನಗೆ ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹಠ ಹಿಡಿದಿದ್ದಾರೆ ಅಂತ ಹೇಳಿ. ಆದರೆ ಅಂತಿಮವಾಗಿ ಜಲಸಂಪನ್ಮೂಲ ಖಾತೆ ರಾಮಲಿಂಗಾರೆಡ್ಡಿ ಅವರ ಪಾಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು UT ಖಾದರ್ ಸ್ಪೀಕರ್ ಆಗಿದ್ದವರು ಈಗ ಮಂತ್ರಿಯಾಗಿದ್ದಾರೆ. ಆರೋಗ್ಯ ಇಲಾಖೆ, ಈ ಇಲಾಖೆಯನ್ನ ನಿಭಾಯಿಸಿದ ಅನುಭವ UT ಖಾದರ್ ಅವರಿಗೆ ಇದೆ. ಆರೋಗ್ಯ ಇಲಾಖೆಯ ಸಚಿವರಾಗಿದ್ದಾರೆ UT ಖಾದರ್ ಅವರು. ಈಗ ಮತ್ತೆ ಅವರಿಗೆ ಆ ಖಾತೆ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು KJ ಜಾರ್ಜ್ ಯಥಾವತ್ ಇಂಧನ ಇಲಾಖೆ, ಈ ಹಿಂದೆಯೂ ಕೂಡ ಅವರು ಇಂಧನ ಖಾತೆಯಲ್ಲಿಯೇ ಇದ್ರು, ಮತ್ತೆ ಅದೇ ಇಲಾಖೆ ಜವಾಬ್ದಾರಿ KJ ಜಾರ್ಜ್ ಅವರಿಗೆ ಲಭಿಸಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಬಿಲಾಂಗ್ ಆಗ್ತಾರೆ KJ ಜಾರ್ಜ್ ಅವರು. ಸೊ ಈ ರೀತಿ ಪೋರ್ಟ್ಫೋಲಿಯೋ ಇದೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ವತಃ CM DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ನಾವು ಈಗಾಗಲೇ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದೀವಿ ರಾಜ್ಯಪಾಲರಿಗೆ, ಅಧಿಕೃತವಾಗಿ ಅದು ಆದೇಶ ಬರುತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ನೆಕ್ಸ್ಟ್
ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ದರ್ಬಾರ್ ಶುರುವಾಗಿದೆ. ನಿನ್ನೆಯಷ್ಟೇ ಹೊಸದಾಗಿ 14 ಸಚಿವರು ಪದಗ್ರಹಣ ಮಾಡಿದ್ದು ಮೊದಲ ಸಂಪುಟ ಸಭೆಯೂ ಕೂಡ ನಡೆದಿದೆ. ಆದರೆ ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆಯ ಬಳಿಕ ಬಾಕಿ ಇರುವ 20 ಸ್ಥಾನಗಳನ್ನು ತುಂಬಬೇಕಿದ್ದು ಕನಕಪುರ ಬಂಡೆಯ ಮುಂದೆ ಸಚಿವ ಸಂಪುಟ ರಚನೆಯೇ ಸವಾಲಿನ ಶಿಖರದಂತಾಗಿದೆ. ಸಿದ್ದರಾಮಯ್ಯರ ಬಳಿಕ ಕರ್ನಾಟಕದ ಆಡಳಿತ ಚುಕ್ಕಾಣಿ ಹಿಡಿದಿರುವಂತ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಸಂಪುಟ ರಚನೆಯೇ ದೊಡ್ಡ ಸವಾಲಾಗಿದೆ. ಮೊದಲ ಹಂತದಲ್ಲಿ ಹೈಕಮಾಂಡ್ ಅಳೆದು ತೂಗಿ 14 ಜನರಿಗೆ ಪಟ್ಟ ಕಟ್ಟಿತ್ತು. ಆದ್ರೆ ನೂತನ ಸಚಿವರ ಪದಗ್ರಹಣ ಮುಗಿತಿದ್ದಂತೆ ಎರಡನೇ ಹಂತದಲ್ಲಿ ನಮ್ಮನ್ನ ಪರಿಗಣಿಸಿ ಅನ್ನೋ ದೊಡ್ಡ ಸಾಲೆ ಸಿಎಂ ಡಿ.ಕೆ.ಶಿ ಮನೆಗೆ ಮುಗಿಬಿದ್ದಿದೆ. ಮಾತ್ರವಲ್ಲ, ಸಿದ್ದರಾಮಯ್ಯ, ಖರ್ಗೆ ಸೇರಿದಂತೆ ಹಿರಿಯ ನಾಯಕರ ಬಳಿ ಲಾಬಿಗೆ ಮುಂದಾಗಿದೆ. ಸಿಎಂ ಶಿವನಿಗೆ ಸವಾಲಾದ ಸಂಪುಟ ವಿಸ್ತರಣೆ. ಎರಡನೇ ಅವಧಿಯಲ್ಲಿ ಸಿಗುತ್ತಾ ಸರ್ವರಿಗೂ ಸಮಪಾಲು? ಹೌದು, ಕಾಂಗ್ರೆಸ್ ಪಕ್ಷದ ಜನಜನಿತ ಘೋಷಣೆ ಅಂದ್ರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯವೇ ನನ್ನ ಸಿದ್ಧಾಂತ ಅಂತ ಅಧಿಕಾರಕ್ಕೆ ಬಂದ್ರೆ ಡಿ.ಕೆ. ಶಿವಕುಮಾರ್ ಶಿವಯುಗದಲ್ಲಿ ಯುವ ಯುಗ ಶುರುವಾಗುತ್ತೆ ಅಂತ ಘೋಷಿಸಿದ್ದಾರೆ. ಇದೀಗ ಹಿರಿಯರ ನಡುವೆ ಕಿರಿಯರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ನೀಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಈಗ ರಚನೆಯಾಗಿರುವಂತಹ ಹೊಸ ಸರ್ಕಾರ ಹೊಸ ಬಾಟಲಿಯಲ್ಲಿ ಹಳೆಯ ಮದ್ಯವನ್ನ ತುಂಬಿದಂತಿದೆ. ಯತೀಂದ್ರರನ್ನ ಬಿಟ್ರೆ ಎಲ್ಲರೂ ಈ ಹಿಂದೆ ಸಚಿವರಾಗಿದ್ದವರೇ ಇದ್ದಾರೆ. 34 ಕ್ಯಾಬಿನೆಟ್ ಪೋಸ್ಟ್ಗಳಲ್ಲಿ ಅದಾಗಲೇ 14 ಸ್ಥಾನ ಭರ್ತಿಯಾಗಿದ್ದು, ಉಳಿದಿರೋ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಸ್ಥಾನ ನೀಡಿರೋ ಹೈಕಮಾಂಡ್ ಒಬಿಸಿ ವರ್ಗದ ಈಡಿಗ ಸಮುದಾಯಕ್ಕೆ ಬರೋ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಜವಾಬ್ದಾರಿ ನೀಡಿದೆ. ಸದ್ಯ ಕೃಷ್ಣ ಬೈರೇಗೌಡ ಮತ್ತು ರೆಡ್ಡಿ ಒಕ್ಕಲಿಗರಾದ ರಾಮಲಿಂಗಾರೆಡ್ಡಿ ಸಚಿವರಾಗಿದ್ದು, ಇನ್ನುಳಿದ ಒಕ್ಕಲಿಗ ಶಾಸಕರಾದ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಚನ್ನಪಟ್ಟಣದ ಯೋಗೇಶ್ವರ್, ಅರಸೀಕೆರೆಯ ಶಿವಲಿಂಗೇಗೌಡ, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಮಾಲೂರಿನ ನಂಜೇಗೌಡರಂತ ದೊಡ್ಡ ಪಟ್ಟಿಯೇ ಇದೆ. ಇಷ್ಟು ಜನರಲ್ಲಿ ಡಿಕೆಶಿ ಯಾರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ವರ್ಷ ಆಗಿದೆ, ಬಹಳ ದಿವಸದಿಂದ ಅವರು ಮುಖ್ಯಮಂತ್ರಿ ಕನಸು ಕಟ್ಕೊಂಡಿದ್ದರು. ಅವ್ರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಷ್ಟೇ ಎಲ್ರಿಗೂ ಖುಷಿ ಇದೆ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ಅವ್ರಿಗೆ ಅಧಿಕಾರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಎರಡನೇ ಹಂತದಲ್ಲಿ ಆದ್ರೇನು ಮೊದಲನೇ ಹಂತದಲ್ಲ ಎಲ್ಲ ಒಂದೇನೆ ಬಾ ವಿಶ್ವಾಸ ಇದೆ ಸರ್. ಮತ್ತೆ ಈಗ ಆಗ್ತೀರಿ? ಮೂರನೇ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನಮ್ಮ ಕುಟುಂಬದಲ್ಲಿ 7 ಬಾರಿ ಗೆದ್ದಿದ್ದೀವಿ. ನಮ್ಮ ತಂದೆಯವ್ರು ಬಿಟ್ಟರೆ 83ರಲ್ಲಿ ಬಿಟ್ಟರೆ ನಮ್ಮ ತಾಯಿಯವರು 3 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು 2 ಚುನಾವಣೆ ಗೆದ್ದರು. ನಮ್ಮ ತಂದೆಯವರು ಒಂದು ಅಲ್ಪ ಕಾಲ, ಒಂದು 6 ತಿಂಗಳು ಬಿಟ್ಟರೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ನಾನು ಕೇಳ್ತಾ ಇದ್ದರೆ ಕೊಟ್ಟರೆ ಪ್ರಾಮಾಣಿಕವಾಗಿ. ರಾಜ್ಯದ ಮತ್ತೊಂದು ಪ್ರಬಲ ಸಮುದಾಯವಾದ ಲಿಂಗಾಯತರಿಗೆ ಕೆಪಿಸಿಸಿ ಪಟ್ಟ ಒಲಿಬಹುದು ಎಂಬ ಚರ್ಚೆ ಇತ್ತು. ಆದರೆ ಪ್ರಬಲ ನಾಯಕರು ಮಂತ್ರಿಗಿರಿಯತ್ತ ಮನಸ್ಸು ಮಾಡಿದ್ರಿಂದ ಈಗ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿಗಳಾಗಿದ್ದಾರೆ. ಆದ್ರೆ ಪಂಚಮಸಾಲಿ ಸಮುದಾಯದ ಯಾರೊಬ್ಬ ಶಾಸಕರು ಮಂತ್ರಿಯಾಗಿಲ್ಲ. ಹೆಬ್ಬಾಳ್ಕರ್ ಮತ್ತು ವಿಜಯಾನಂದ ಕಾಶಪ್ಪನವರ ಪರ ನಿನ್ನೆಯೇ ಪ್ರತಿಭಟನೆಗಳು ಶುರುವಾಗಿದ್ದು, ಮಾಜಿ ಸಚಿವ ಶಿವಾನಂದ ಪಾಟೀಲ್ ಸಹ ರೇಸ್ನಲ್ಲಿದ್ದಾರೆ. ಆದ್ರೆ ಬಹಳಷ್ಟು ಹಿರಿಯರು ಮೊದಲು ಆಗ್ಲಿ, ಯಾಕಂದ್ರೆ ಅನುಭವ ಈ ರಾಜ್ಯಕ್ಕೆ ಬೇಕಾಗುತ್ತೆ. ಸೊ ಹಿರಿಯರನ್ನ ತೆಗೆದುಕೊಂಡಿದ್ದಾರೆ. ಸೆಕೆಂಡ್ ಲಿಸ್ಟ್ ಅಲ್ಲಿ ಖಂಡಿತವಾಗಿ ನಮ್ದಾಗುತ್ತೆ. 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಚನೆಯಾದಾಗ ಕೊಟ್ಟ ಮಾತಿನಂತೆ 2.5 ವರ್ಷದ ಬಳಿಕ ಯುಟಿ ಖಾದರ್ರನ್ನ ಸ್ಪೀಕರ್ ಬದಲು ಮಂತ್ರಿ ಮಾಡಲಾಗಿದೆ. ಕರಾವಳಿಯ ಬ್ಯಾರಿ ಸಮುದಾಯದ ಖಾದರ್ಗೆ ಮುಸ್ಲಿಂ ಕೋಟಾದಡಿ ಮಂತ್ರಿ ಮಾಡಿದ್ದು ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಜಮೀರ್ ಖಾನ್, ಎನ್ಎ ಹ್ಯಾರಿಸ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದು ಯಾರಿಗೆ ಲಕ್ ಅನ್ನೋ ಪೈಪೋಟಿ ಜೋರಿದೆ. ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ. ನಮಗೂ ಕೂಡ ಅದು ಅವಶ್ಯಕತೆ ಇದೆ, ಇದ್ದೇ ಇರ್ತದೆ. ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ, ಅದು ಅವ್ರು ಸಫಲ ಆಗಬೇಕು. ಸಫಲ ಆದ್ರು ಮುಗೀತು ಅಷ್ಟೇ. ಅದು
ಸಿಎಂ ಶಿವಕುಮಾರ್ ಮನೆ ಮುಂದೆ ಆಕಾಂಕ್ಷಿಗಳ ದಂಡು. ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ಮುಗಿದ ಬಳಿಕ ಸಂಪುಟ ವಿಸ್ತರಣೆ ಪಕ್ಕಾ ಆಗಿದ್ದು ಜೂನ್ 18ರ ಬಳಿಕ ಮತ್ತಷ್ಟು ರಂಗೇರಲಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟದ 2ನೇ ಪಟ್ಟಿ ಸವಾಲಾಗಿದ್ದು ಸಚಿವ ಸ್ಥಾನಕ್ಕಾಗಿ ಸಚಿವಾಕಾಂಕ್ಷಿಗಳು ಸಿಎಂ ಬೆನ್ನು ಬಿದ್ದಿದ್ದಾರೆ. ಶುಭ ಕೋರೋ ನೆಪದಲ್ಲಿ ಲಕ್ಷ್ಮಣ ಸವದಿ, ಕೊತ್ತೂರು ಮಂಜುನಾಥ್, ನಂಜೇಗೌಡ, ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿ ಪ್ರಮುಖ ಶಾಸಕರ ಭೇಟಿ ಮಾಡಿ ನಮಗೊಂದು ಚಾನ್ಸ್ ಕೊಡಿ ಸಾರ್ ಅಂತ ಮನವಿ ಮಾಡಿದ್ದಾರೆ. ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಖಾಲಿ ಇರೋ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಪದೇ ಪದೇ ಮಂತ್ರಿಗಳಾಗಿರುವವರನ್ನ ಬಿಟ್ಟು ಹಿರಿಯ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಿ ಎಂಬ ಕೂಗಿದೆ. 40 ವರ್ಷದೊಳಗಿನವರಿಗೂ ಅವಕಾಶ ನೀಡಿ ಎಂಬ ಕೋರಿಕೆಯೂ ಇದೆ. ಮೊದಲನೇ ಪಟ್ಟಿ ಬಹಳಷ್ಟು ಸೀನಿಯರ್ಸ್ ಇದ್ದಂಥವ್ರಿಗೆ ಎಲ್ಲ ಕೂಡ ಅವಕಾಶ ಮಾಡಿ ಕಲ್ಪಿಸಿಕೊಡಲಾಗಿದೆ. 2ನೇ ಪಟ್ಟಿಯಲ್ಲಿ ಬಹುಶಃ ನಮಗೆ ನಿರೀಕ್ಷೆ ಇದೆ, ಖಂಡಿತವಾಗಿ ಕೂಡ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೀವಿ, ಖಂಡಿತವಾಗಿ ಅವಕಾಶ ಕಲ್ಪಿಸ್ತಾರೆ. ಆಮೇಲೆ ನಮ್ದು ಮುಂದೆ ನೋಡೋಣ ಅಲ್ವಾ. ಇನ್ನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದೆ ಸರ್ ಡಿ ಕೆ ಶಿವಕುಮಾರ್. ನಿರೀಕ್ಷೆಗಳು ಇವಾಗಲೂ ಇದೆ, ನಿರೀಕ್ಷೆ ಇಲ್ಲ ಅಂತಿಲ್ಲ. ಆದರೆ ಹಿರಿಯರಿಗೆ ಆದ್ಯತೆ ಕೊಟ್ಟಿದ್ದರಿಂದ ಇಷ್ಟು ಜನ ಕೊಟ್ಟಿದ್ದಾರೆ. ನೆಕ್ಸ್ಟ್ 17 ಜನರಿಗೆ ಕೂಡ ಅವಕಾಶ ಇದೆ, ಅದರಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅಷ್ಟೇ. ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಅಧಿಕಾರ ಮಾತ್ರವಲ್ಲ, ಅದೊಂದು ಜವಾಬ್ದಾರಿ. ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿರೋ ಡಿಕೆಶಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರೂ ಹೌದು. ಒಕ್ಕಲಿಗ, ದಲಿತ, ಲಿಂಗಾಯತರಂತಹ ದೊಡ್ಡ ಸಮುದಾಯಗಳ ಜೊತೆ ಅಲ್ಪಸಂಖ್ಯಾತ, ಅತ್ಯಂತ ಹಿಂದುಳಿದ ಜಾತಿಗಳಿಗೂ ಪ್ರಾಮುಖ್ಯತೆ ನೀಡಬೇಕಿದೆ. ಹಿರಿಯ ಕಿರಿಯ ಶಾಸಕರನ್ನೊಳಗೊಂಡ ಸಮನ್ವಯದ ಸರ್ಕಾರ ರಚಿಸೋ ಹೊರೆ ಕನಕಪುರ ಬಂಡೆಯ ಹೆಗಲೇರಿದೆ. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.